ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾನು ತ್ರಿವೇಣಿ, ಲೈಫ್ ಕೋಚ್ ಮತ್ತು ಹೀಲರ್. ಈಗ ನಾವು ಪ್ರಪಂಚದಲ್ಲಿ ಜೀವನ ಮಾಡಬೇಕು ಅಂದರೆ ನಮ್ಮ ಜೀವನದಲ್ಲಿ ಯಾರೆಲ್ಲ ಇರಬೇಕು? ಫ್ಯಾಮಿಲಿ ಇರಬೇಕು, ಫ್ರೆಂಡ್ಸ್ ಇರಬೇಕು, ರಿಲೇಟಿವ್ಸ್ ಇರಬೇಕು, ಬಿಸ್ನೆಸ್ ಪಾರ್ಟ್ನರ್ಸು, ಲೈಫ್ ಪಾರ್ಟ್ನರ್ಸ್, ಈ ಥರ ಎಲ್ಲರೂ ಇರಬೇಕಲ್ವಾ? ಮನುಷ್ಯರ ಮಧ್ಯನೇ ಅಲ್ವಾ ನಾವು ಜೀವನ ಮಾಡಬೇಕಾಗಿರೋದು. ಮತ್ತು ಹಾಗಿರುವಾಗ ನಮಗೆ ಏನಾಗ್ತಿದೆ, ನಮಗೆ ಪ್ರತಿನಿತ್ಯ ಯಾರೋ ಒಬ್ಬರ ಮೇಲೆ ಕಂಪ್ಲೇಂಟ್ಸ್ ಇರ್ತಾನೆ ಇದೆ. ಎಲ್ಲರ ಮೇಲೂ ಅಥವಾ ಕೆಲವ್ರ ಮೇಲೆ ಬ್ಲೇಮ್ ಮಾಡ್ತಾನೆ ಇರ್ತೀವಿ, ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ ಅಲ್ವಾ? ಅಂದರೆ ನಮ್ಮಲ್ಲಿ ಬರ್ತಾ ಇರೋ ಕೋಪ ಆಗಿರ್ಬೋದು, ದುಃಖ ಆಗಿರ್ಬೋದು, ನೋವುಗಳಾಗಿರ್ಬೋದು, ಎಲ್ಲ ಬೇರೆಯವರಿಂದಾನೇ ಬರ್ತಾ ಇದೆ ಅಂತ ಹೇಳ್ತಾ ಇರ್ತೀವಿ, ಅನ್ಕೊಳ್ತಾ ಇರ್ತೀವಲ್ವಾ? ಅಂದರೆ ಏನಿದ್ರ ಅರ್ಥ? ನಾವು ಭಾವನಾತ್ಮಕವಾಗಿ ಯಾವಾಗಲೂ ಇನ್ನೊಬ್ಬರ ಮೇಲೇನೆ ಡಿಪೆಂಡ್ ಆಗಿದ್ದೀವಿ ಅಂತ ಅಲ್ವಾ? ಸೊ ಇವತ್ತು ನಾನು ಈ ವಿಡಿಯೋಲಿ ಹೇಳ್ತಾ ಇರೋದೇನು ಅಂತ ಅಂದರೆ, ಭಾವನಾತ್ಮಕವಾಗಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಮೇಲೆ ನಾವು ಡಿಪೆಂಡ್ ಆದರೆ ಹೇಗಿರುತ್ತೆ? ನಮಗೆ ಬರುವಂಥ ಭಾವನೆಗಳು ನಮ್ಮ ಕೈಯಲ್ಲೇ ಇದೆ, ನಮ್ಮ ಕಂಟ್ರೋಲಲ್ಲೇ ಇದೆ ಅಂತ ಅಂದಾಗ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ತುಂಬ ಮುಖ್ಯವಾದ ವಿಷಯ ಆಗಿದೆ. ಸೊ ಯಾರು ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ಕೇಳಿಸ್ಕೊಳ್ಳಿ, ಯಾಕೆಂದರೆ ತುಂಬ ಅದ್ಭುತವಾದ ವಿಷಯಗಳನ್ನು ತಿಳಿಸ್ತೀನಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಈ ಮಾಹಿತಿ ಯಾರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮಗನ್ಸುತ್ತೋ ಅವ್ರಿಗೆ ಶೇರ್ ಕೂಡ ಮಾಡಿ. ಮತ್ತೊಂದು ಮುಖ್ಯವಾದ ಅನೌನ್ಸ್ಮೆಂಟ್ ಇದೆ. ಏನು ಅಂತ ಅಂದರೆ, ನೀವೆಲ್ಲರೂ ಕಾಯ್ತಾ ಇರುವಂತಹ 5 ದಿನಗಳ ಫ್ರೀ ಸೆಷನ್ ಮಾರ್ಚ್ 2ನೇ ತಾರೀಕಿಂದ ಮಾರ್ಚ್ 6ನೇ ತಾರೀಕುವರೆಗೂ ನಡೆಯಲಿದೆ. ಎಲ್ಲರಿಗೂ ಅನುಕೂಲವಾದ ಸಮಯನೇ ನಾನು ಇಟ್ಕೊಂಡಿದ್ದೀನಿ, ರಾತ್ರಿ 8:30ಯಿಂದ 9:30ವರೆಗೂ. ಸೊ ಈ ಸಲ ಈ ಸೆಷನ್ಸ್ ತುಂಬ ಅದ್ಭುತವಾಗಿರುತ್ತೆ, ತುಂಬ ಒಳ್ಳೆ ವಿಷಯಗಳನ್ನು ತಿಳ್ಕೊಳ್ತೀರಾ. ಹಾಗಾಗಿ ಎಲ್ಲರೂ ಬನ್ನಿ. ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರು ಬೇಕಾದ್ರೂ ಬರ್ಬೋದು. ಫ್ರೀ ಆಗಿರೋದ್ರಿಂದ 5 ದಿನಗಳಲ್ಲಿ ಸಿಕ್ಕಾಪಟ್ಟೆ ವಿಷಯಗಳನ್ನು ತಿಳ್ಕೊಳ್ಳಿ, ಲೈವಲ್ಲಿ ಹೀಲ್ ಮಾಡ್ಕೊಳ್ಳಿ, ನಿಮ್ಮ ಡೌಟ್ಸನ್ನು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಸೊ ನೇರ ಮುಖಾಮುಖಿ ಭೇಟಿಯಾಗೋಣ. ಬನ್ನಿ ಎಲ್ಲರೂ. ನೆಕ್ಸ್ಟ್ ಮಂಡೇ ರಾತ್ರಿ 8:30ಯಿಂದ 9:30ವರೆಗೂ ಕಾಯ್ತಾ ಇರ್ತೀನಿ. ಓಕೆ? ಸೊ ಈ ವಿಷಯದಲ್ಲಿ ಇವತ್ತಿನ ಟಾಪಿಕ್ ಬರ್ತೀನಿ. ಸೊ ಮೊದಲನೇದಾಗಿ ನಾವು ಹೇಗೆ ಬೇರೆಯವ್ರ ಮೇಲೆ ಎಮೋಷ್ನಲಿ ಡಿಪೆಂಡ್ ಆಗಿಬಿಡ್ತೀವಿ, ಭಾವನಾತ್ಮಕವಾಗಿ ಹೇಗೆ ಡಿಪೆಂಡ್ ಆಗ್ತೀವಿ ಅಂದರೆ, ಯೂಶಲಿ ನಾವು ಯಾರ ಜೊತೆನಾದರೂ ಮಾತಾಡುವಾಗ ಅವ್ರ ಮೂಡ್ ಹೇಗಿರುತ್ತೋ ನಮ್ಮ ಮೂಡನ್ನ ಕೂಡ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಬೇಜಾರಲ್ಲಿದ್ದರೆ ನಾವು ಬೇಜಾರಲ್ಲಿದ್ದು ಇನ್ನೂ ಪಾಪ ಅವ್ರಿಗೆ ಏನೋ ಸಾಂತ್ವನ ಹೇಳೋಣ ಅಂತ ಆ ಥರ ನಮ್ಮ ಮೂಡನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಸಂತೋಷವಾಗಿದ್ದರೆ ನಾವು ಸಂತೋಷವಾಗಿ ಮಾತಾಡೋಕ್ಕೆ ಶುರು ಮಾಡ್ತೀವಿ. ನಮ್ಮ ಒಳಗಡೆ ಏನೇ ನಡೀತಿದ್ರು ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ತಾನೇ ಅರ್ಥ. ಮತ್ತು ಯಾರಾದರೂ ನಿಮಗೆ ಒಂದು ರಿಪ್ಲೈ ಮಾಡಿಲ್ಲ ಅಂದರೆ, ನೀವು ಕಾಲ್ ಮಾಡ್ತಿರ್ತೀರಾ, ಪಿಕ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡಿರ್ತೀರಾ, ನೋಡಿ ರಿಪ್ಲೈ ಮಾಡಿಲ್ಲ, ನೋಡಿದರೆ ಅದರ ರಿಪ್ಲೈ ಮಾಡಿಲ್ಲ, ಅಂಥ ಸಮಯದಲ್ಲಿ ನಿಮ್ಮ ಒಳಗೆ ಭಾವನೆಗಳು ಹೇಗೆ ಬರುತ್ತೆ? ಮತ್ತು ನೀವು ಮಾಡೋ ಕೆಲಸಕ್ಕೆ ನಿಮ್ಮನ್ನು ಯಾರಾದರೂ ಅಭಿನಂದಿಸಿದಾಗ ಮಾತ್ರ ನೀವು ಖುಷಿ ಪಡ್ತಾ ಇದ್ದೀರಾ, ಅಥವಾ ಇಲ್ಲ ಅಂದರೆ ನೀವು ಮಾಡೋ ಕೆಲಸ ನಿಮಗೆ ತೃಪ್ತಿಯಾಗಿದೆಯಾ ಸಾಕು ಅಂತ ಯೋಚನೆ ಮಾಡಿದೆ ಯಾರು ಇದನ್ನ ಗಮನಿಸ್ತಿಲ್ವಲ್ಲ, ಯಾರು ನನಗೆ ಅಭಿನಂದಿಸ್ತಿಲ್ವಲ್ಲ ಅಂತ ಚಿಂತಿಸ್ತಾ ಇರ್ತೀರಾ. ಅಥವಾ ಯಾರೋ ಯಾವಾಗಲೂ ಹೇಳಿರೋ ಮಾತುಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಯಾವಾಗಲೂ ಕೊರಗ್ತಾ ಇರೋದು, ಹಿಂಗಂದ್ರಲ್ಲ ಅವರು, ಹಿಂಗನ್ಬಿಟ್ರಲ್ಲ ಅವರು ಅಂತ. ಸೊ ಈ ಥರ ವಿಷಯಗಳಿಂದ ಏನಾಗುತ್ತೆ ಅಂದರೆ, ನಮಗೆ ಎಮೋಷ್ನಲಿ ಬೇರೆಯವ್ರ ಮೇಲೇ ಯಾವಾಗಲೂ ಡಿಪೆಂಡ್ ಆಗ್ತಾ ಇರ್ತೀವಿ. ಒಂದು ಪ್ರೀತಿ ಬೇಕು ಅಂದ್ರೂ ಅವ್ರು ನನ್ನ ಪ್ರೀತಿಸ್ಲಿಲ್ಲ, ಇವ್ರು ನನಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಅವ್ರು ನನಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಇಂಥದ್ದೇ ಒಳಗಡೆ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ನಮ್ಮ ಒಳಗೆ ನಾವು ಪ್ರಶಾಂತವಾಗಿರ್ತೀವಿ, ಆದರೆ ಯಾರೋ ಒಬ್ಬರು ಒಂದು ಕಾಮೆಂಟ್ ಹೇಳಿಬಿಟ್ರು ನಮ್ಮ ಬಗ್ಗೆ ಅಂದಾಗ ನಮ್ಮ ಪ್ರಶಾಂತತೆ ಫುಲ್ಲು ಕೆಟ್ಟೋಗುತ್ತೆ. ಅಂದರೆ ನಮ್ಮ ಪ್ರಶಾಂತತೆ ಅವ್ರ ಕೈಯಲ್ಲಿದೆಯಾ? ನಮ್ಮ ಕೈಯಲ್ಲಿ ಇಲ್ವಾ? ಸೊ ಹೀಗೆ ನಾವು ಇನ್ನೊಬ್ಬರ ಮೇಲೆ ಭಾವನಾತ್ಮಕವಾಗಿ ಡಿಪೆಂಡ್ ಆಗೋದು ಅನ್ನೋದು ಈಗ ಅರ್ಥ ಆಯ್ತಾ ನಿಮಗೆ? ಸೊ ಈಗ ನೆಕ್ಸ್ಟ್ 2ನೇ ವಿಷಯ ಏನು ಅಂತ ಅಂದರೆ, ನಾವು ಭಾವನಾತ್ಮಕವಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ಏನಾಗುತ್ತೆ ಅಂದರೆ, ನಮ್ಮ ಒಳಗಿನ ಪ್ರಶಾಂತತೆ ಹಾಳಾಗುತ್ತೆ. ನಾವು ಜನರನ್ನ ಕಳ್ಕೊಳ್ತೀವೇನೋ ಅನ್ನೋ ಭಯ ಹುಟ್ಕೊಳ್ಳುತ್ತೆ ನಮ್ಮಲ್ಲಿ. ನಾವು
ಏನ್ ಮಾಡ್ತೀವಿ, ನಮ್ಮೊಳಗಿರೋ ಭಾವನೆಗಳಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಅವ್ರಿಗೋಸ್ಕರ ಓವರ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ, ಅಥವಾ ಅವ್ರನ್ನ ಇಂಪ್ರೆಸ್ ಮಾಡೋಕೆ ಅಂತಾನೆ ನಾವು ಎಲ್ಲ ಕೆಲಸಗಳು ಮಾಡ್ತಾ ಇರ್ತೀವಿ, ಮಾತಾಡ್ತೀವಿ, ಎಲ್ಲಾನು ಮಾಡ್ತಾ ಇರ್ತೀವಿ. ಓವರ್ ಅಡ್ಜಸ್ಟಿಂಗ್ ಮತ್ತೆ ಓವರ್ ಪೀಪಲ್ ಪ್ಲೀಸಿಂಗ್ ಆಗಿದ್ದು ಬಿಡ್ತೀವಿ. ಆವಾಗ ನಮ್ಮತನ ಅನ್ನೋದೇ ಕಳ್ಕೊಂಡ್ಬಿಡ್ತೀವಿ ಅಲ್ವಾ. ಮತ್ತೆ ಎಮೋಷನಲ್ ಆಗಿ, ಭಾವನಾತ್ಮಕವಾಗಿ ಸೋತ್ ಹೋಗ್ತೀವಿ. ಫಿಸಿಕಲಿ, ಇಮೋಷನಲಿ, ಮೆಂಟಲಿ ಎಲ್ಲ ರೀತಿಯಲ್ಲೂ ಸೋತ್ ಹೋಗ್ತೀವಿ ನಾವು. ಯಾವಾಗಲೂ ನಮ್ಮ ಭಾವನೆಗಳಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡ್ತಾ ಮಾಡ್ತಾ ಮಾಡ್ತಾ. ಮತ್ತೆ ಈಗ ಮೂರನೇ ವಿಷಯ ಏನು ಅಂದರೆ, ಈ ಭಾವನಾತ್ಮಕವಾಗಿ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋದು ಎಲ್ಲಿಂದ ಬಂತು, ಹೇಗೆ ಬಂತು ನಮ್ಮಲ್ಲಿ ಅನ್ನೋದು. ಎಲ್ಲಿಂದ ಅಂತಂದರೆ ನಮ್ಮ ಬಾಲ್ಯದಿಂದ ಬಂದಿರುತ್ತೆ. ಬಾಲ್ಯದಲ್ಲಿ ನಮಗೆ ದೊಡ್ಡವ್ರು ಹೇಳ್ಕೊಟ್ಟಿರೋ ಮಾತುಗಳು, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಇವ್ರಿಗೆ ಎದುರು ಉತ್ತರ ಕೊಡಬಾರ್ದು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ಕೊಡ್ತಾ ಅದನ್ನು ನಾವು ಎಲ್ಲರ ಮೇಲೂ ಯೂಸ್ ಮಾಡ್ತಾ, ಅದನ್ನ ದೊಡ್ಡವ್ರು ಹೇಳಿದ್ದೇ ಕೇಳಿಸ್ಕೊಳ್ಳೋದಲ್ಲದೆ ನಮ್ಮ ಸ್ವಂತವಾಗಿ ಕೂಡ ನಾವು ಕೆಲವು ಭಾವನೆಗಳನ್ನು ಒಬ್ಬರೊಬ್ಬರ ಥರ ಯೂಸ್ ಮಾಡಿಕೊಂಡು, ಸೊ ಅದಕ್ಕೆ ಚೈಲ್ಡ್ಹುಡ್ಡಿಂದ ನಮ್ಮ ಒಳಗೆ ಆ ಪ್ಯಾಟರ್ನ್ ಬಂದ್ಬಿಟ್ಟಿರುತ್ತೆ. ಇನ್ನೊಂದೇನೆಂದರೆ, ನನ್ನಲ್ಲಿ ಏನಾದರೂ ಭಾವನೆಗಳು ಬರಬೇಕಂದ್ರೆ ಹೊರಗೆ ಏನಾದರೂ ನಡೆದ್ರೆ ಅದರಿಂದಾನೇ ನನ್ನಲ್ಲಿ ಭಾವನೆಗಳು ಬರುತ್ತೆ ಅನ್ನೋ ತಪ್ಪು ಕಲ್ಪನೆ ನಮ್ಮಲ್ಲಿ ಇರುತ್ತೆ. ಆದರೆ ನಮ್ಮ ಒಳಗೆ ಏನಿದೆಯೋ ಅದೇ ಹೊರಗೆ ನಡೆಯೋದು. ಆದರೆ ನಾವೇನು ಅನ್ಕೋತೀವಿ, ಹೊರಗೆ ಏನು ನಡೀತಾ ಇದೆಯೋ ಅದೇ ನನ್ನಲ್ಲಿ ಇರುತ್ತೆ ಅಂತ ತಪ್ಪಾಗಿ ನಾವು ನಂಬ್ತಾ ಇರ್ತೀವಿ. ನಮ್ಮ ಒಳಗಿರೋ ಒಂದು ಪ್ರಶಾಂತತೆನ, ನಮ್ಮಲ್ಲಿರೋ ಒಂದು ಏಕಾಂಗಿತನನ ನಾವು ಕಳ್ಕೊಂಡ್ಬಿಡ್ತೀವಿ, ಅಥವಾ ಅದನ್ನು ಅವಾಯ್ಡ್ ಮಾಡ್ತಾ ಇರ್ತೀವಿ. ಇದು ಚಿಕ್ಕ ವಯಸ್ಸಿಂದ ನಮಗೆ ಈ ಥರದ್ದೆಲ್ಲ ಬಂದಾಗ ಎಮೋಷ್ನಲ್ ಆಗಿ, ಅಂದರೆ ಭಾವನಾತ್ಮಕವಾಗಿ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋದನ್ನು ಶುರು ಮಾಡ್ಕೊಂಡ್ಬಿಡ್ತೀವಿ. ನಾಲ್ಕನೇ ವಿಷಯ ಏನು ಅಂತ ಅಂದರೆ, ನಾವು ಭಾವನಾತ್ಮಕವಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ಹೇಗೆ ಅವಾಯ್ಡ್ ಮಾಡೋದು, ಹೇಗೆ ಅಂತ ಅಂದರೆ, ಒಂದು ಸಲ ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ನೀವೇ ಪ್ರಶ್ನೆನ ಕೇಳ್ಕೊಳ್ಳಿ. ಏನಂತ, ಯಾರಾದರೂ ನನಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ, ರಿಪ್ಲೈ ಮಾಡಲಿಲ್ಲ ಅಂದಾಗ ನನ್ನ ಒಳಗೆ ಯಾವ ಭಾವನೆ ಬರ್ತಾ ಇದೆ? ನಾನು ಆತಂಕದಲ್ಲಿರ್ತಾ ಇದ್ದೀನಾ, ಅಥವಾ ನೋವಲ್ಲಿರ್ತೀನಾ, ಬೇಜಾರಲ್ಲಿರ್ತೀನಾ, ಅಥವಾ ನಾನು ಅದಕ್ಕೂ ಮುಂಚೆ ಹೇಗಿದ್ನೋ ಅದೇ ರೀತಿಯಲ್ಲಿರ್ತೀನಾ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನು ಅಂದರೆ, ನೀವು ಎಲ್ಲ ಸರಿ ಇದೆ, ಆರಾಮಾಗಿದ್ದೀರಾ ಅಂತ ಅನ್ಕೊಳ್ಳೋದಕ್ಕೆ ಏನು ಅಡ್ಡಿ ಆಗ್ತಾ ಇದೆ ನಿಮಗೆ? ಅಂದರೆ ನಿಮ್ಮಲ್ಲಿ ಯಾರಿಂದ ಯಾವ ನೋವು ಅಡ್ಡಿಯಾಗಿ ನಿಮ್ಮನ್ನ ನೀವು, ಓಕೆ ನಾನು ಏನೋ ಸರಿಯಾಗಿಲ್ಲ, ಅವ್ರು ನನ್ನ ಬೇಜಾರು ಮಾಡಿದ್ರು, ಇವ್ರು ನನಗೆ ನೋವು ಕೊಟ್ಟರು, ಅವ್ರು ಅದು ತಗೊಂಡಿದ್ದಾರೆ, ಇವ್ರು ಇದು ತಗೊಂಡಿದ್ದಾರೆ, ನನಗೇನೋ ಒಂಥರ ಆಗ್ತಿದೆ, ಈ ಥರ ನೀವು ಎಲ್ಲ ಸರಿಯಾಗಿದೆ ಅಂತ ಅನ್ಕೊಳ್ಳೋದಕ್ಕೆ ಏನು ಅಡ್ಡಿ ಆಗ್ತಿದೆ ನಿಮ್ಮಲ್ಲಿ ಅಂತ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನೀವು ನಿಮ್ಮನ್ನ ಯಾರಾದರೂ ಇಗ್ನೋರ್ ಮಾಡಿಬಿಟ್ರೆ, ಅಂದರೆ ಕಡೆಗಣಿಸ್ಬಿಟ್ರೆ, ಆಗ ನಿಮ್ಮ ಬೆಲೆನ ನೀವು ಹೇಗೆ ನೋಡ್ಕೋತಾ ಇದ್ದೀರಾ? ಅವ್ರು ನನ್ನ ಹೇಗೆ ನೋಡ್ಕೊಂಡ್ರೆ ಏನಂತೆ, ನನ್ನ ಬೆಲೆ ನನಗೆ ಗೊತ್ತಿದೆ ಅಂತ ಆ ಥರ ಯೋಚನೆ ಮಾಡ್ತಿದ್ದೀರಾ? ಅಥವಾ ಅವರಿಗೆ ನೀವು ರೆಸ್ಪಾಂಡ್ ಮಾಡಿ ಅದಕ್ಕೆ ರಿಯಾಕ್ಟ್ ಮಾಡಿ ಇನ್ನೂ ಬೇಜಾರಲ್ಲಿರ್ತಾ ಇದ್ದೀರಾ? ಇದನ್ನು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೆ ಭಯ ಇದ್ದಾಗ ಒಳಗಡೆ ಯಾರನ್ನೋ ಕಳ್ಕೊಂಡ್ಬಿಡ್ತೀನಿ ಅಂತ, ಯಾರಾದರೂ ನಿಮ್ಮ ಜೊತೆ ಇರ್ತಾರಲ್ಲ, ಫ್ರೆಂಡ್ಸು ಅಥವಾ ಲವರ್ ಅಥವಾ ಲೈಫ್ ಪಾರ್ಟ್ನರು, ಯಾರೇ ಆಗಿರಲಿ, ಅವ್ರಿಗೆ ಏನಾಗ್ಬಿಡುತ್ತೋ ಏನೋ. ಮಕ್ಕಳು ಕೂಡ, ಯೂಶ್ವಲಿ ಮಕ್ಕಳ ಬಗ್ಗೆ ತಂದೆ ತಾಯಿಗಳು ತುಂಬ ಭಯ ಪಡ್ತಾರೆ. ಏನಾಗ್ಬಿಡುತ್ತೋ ಏನೋ, ಹೊರಗಡೆ ಹೋಗಿದ್ದಾರೆ, ಅವ್ರು ವಾಪಸ್ ಬರೋವರೆಗೂ ನನಗಂತೂ ತುಂಬ ಆತಂಕ ಆಗ್ತಿರುತ್ತೆ, ಏನಾಗುತ್ತೋ ಏನೋ. ಏನಾಗುತ್ತೆ? ಯಾರಿಗೂ ಏನೂ ಆಗಲ್ಲ. ನಾವು ನಮ್ಮ ಒಳಗಿಂದ ಅವ್ರಿಗೆ ಯಾವ ವೈಬ್ರೇಷನ್ ಕಳಿಸ್ತಾ ಇದ್ದೀವಿ ಅದು ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಈ ಥರದ್ದೆಲ್ಲ ಆದಾಗ ನಿಮ್ಮ ಒಳಗೆ ಏನು ಬರ್ತಿದೆ ಅದನ್ನು ಪ್ರಶ್ನೆ ಮಾಡ್ಕೊಳ್ಳಿ ನೀವೇ. ನೀವು ಒಂಟಿಯಾಗಿದ್ದಾಗ ಆಗ ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತಾ ಇದೆ, ಯಾವ ಭಾವನೆಗಳು ಬರ್ತಾ ಇದೆ, ನೀವೇನೋ ಯಾರೂ ನಿಮಗೆ ಅಂತ ಯಾರೂ ಇಲ್ಲ, ನೀವು ತುಂಬ ಏಕಾಂಗಿ ಆಗಿಬಿಟ್ಟಿದ್ದೀರಾ, ಈ ಥರ ಭಾವನೆಗಳು ಬರ್ತಾ ಇದೆಯಾ? ಇದನ್ನೆಲ್ಲ ತಿಳ್ಕೊಳ್ಳಿ. ಯಾಕೆಂದರೆ ನಾವು ನಮ್ಮ ಬಗ್ಗೆ ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಆವಾಗಲೇ ನಮ್ಮ ಭಾವನೆಗಳಿಗೆ ನಾವು ಸ್ವಾತಂತ್ರ್ಯನ ಕೊಡೋಕ್ಕಾಗತ್ತೆ. ಇನ್ನು ಐದನೇ ವಿಷಯ ಏನಪ್ಪ ಅಂತಂದರೆ, ನಾವು ನಮ್ಮ ಮೇಲೆ ಹೇಗೆ ಡಿಪೆಂಡ್ ಆಗೋದು ಭಾವನೆಗಳಿಗಾಗಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ಅನ್ನೋ ವಿಷಯ. ಸೊ ನಾವು ನಮ್ಮ ಸಂತೋಷನ ಬೇರೆಯವರಿಂದ ಪಡ್ಕೊಳ್ಳೋದನ್ನ ಫಸ್ಟ್ ನಿಲ್ಸೋಣ.
ನಾವು ಯಾವಾಗಲೂ ಒಳಗಿಂದ ಸಂತೋಷವಾಗಿರ್ಬೋದು ತಾನೆ. ಸಂತೋಷವಾಗಿರೋದಕ್ಕೆ ನಿಮಗೆ ಕಾರಣಗಳು ಬೇಕಾ? ನಾವು ಜೀವಂತವಾಗಿದ್ದೀವಿ, ಅದಕ್ಕೆ ಸಂತೋಷಿಸ್ಬೋದು. ಊಟ ಮಾಡ್ತಾ ಇದ್ದೀವಿ, ಇರೋಕೆ ಮನೆ ಇದೆ, ಹಾಕೊಳ್ಳೋಕೆ ಬಟ್ಟೆ ಇದೆ, ನಮ್ಮ ಜೊತೆ ಫ್ಯಾಮಿಲಿ ಇದ್ದಾರೆ, ಇಷ್ಟೆಲ್ಲ ಇರುವಾಗ ಯಾವುದಿಲ್ಲವೋ ಅದಕ್ಕೋಸ್ಕರ ನಾವು ಯಾರಿಂದನೋ ನಮಗೆ ಸಂತೋಷ ಸಿಗಬೇಕು ಅಂತ ಯಾಕೆ ಅನ್ಕೋಬೇಕು? ಸಂತೋಷ ಪಡೋದಕ್ಕೆ ಎಷ್ಟೊಂದಿದೆ ಈ ಪ್ರಪಂಚದಲ್ಲಿ. ಸೊ ಸಂತೋಷನ ಹೊರಗಡೆಯಿಂದಾನೇ ಯಾರಿಂದಾನೋ ಬರಬೇಕು ನಮಗೆ ಅಂತ ಅನ್ಕೊಳ್ಳೋದನ್ನ ನಿಲ್ಲಿಸಿ ಮೊದಲು. ಆಮೇಲೆ ನಿಮಗೆ ನೀವು ಬೆಲೆ ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ. ಪ್ರತಿ ಒಂದು ವಿಷಯದಲ್ಲೂ ನಿಮಗೆ ನೀವು ಹೇಗೆ ಬೆಲೆ ಕೊಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ, ಪ್ರಶ್ನೆ ಮಾಡ್ಕೊಳ್ಳಿ. ಇವ್ರ ಜೊತೆ ಇದ್ದಾಗ ನನ್ನತನನ ನಾನು ಕಳ್ಕೊಳ್ತಾ ಇದ್ದೀನಾ, ಅಥವಾ ನನಗೆ ನಾನು ಬೆಲೆ ಕೊಡ್ತಾ ಇದ್ದೀನಾ, ನನ್ನ ಬಗ್ಗೆ ನನ್ನ ಭಾವನೆಗಳೇನು, ಅವ್ರ ಜೊತೆ ಇದ್ದಾಗ ಹೇಗಿದ್ದೀನಿ, ಇವ್ರ ಜೊತೆ ಇದ್ದಾಗ ಹೇಗಿದ್ದೀನಿ, ಆ ರೀತಿ ನಿಮ್ಮ ಬೆಲೆನ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಇನ್ನು ನೆಕ್ಸ್ಟು ನಿಮಗೆ ಭಾವನೆಗಳು ಬಂದಾಗ ಏನು ಮಾಡಬೇಕು? ಕೋಪ ಬರುತ್ತೆ, ದುಃಖ ಆಗುತ್ತೆ, ಬೇಜಾರಾಗುತ್ತೆ, ನೋವಾಗುತ್ತೆ, ಇದೆಲ್ಲ ಆದಾಗ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಈ ಥರ ಎಮೋಷನ್ಸ್ ಬಂದಾಗ ಅದನ್ನು ನೀವು ಅಕ್ಸೆಪ್ಟ್ ಮಾಡಿ. ಓಕೆ, ಇಟ್ಸ್ ಓಕೆ, ಕೋಪ ಬಂತ, ಪರವಾಗಿಲ್ಲ, ಬರಲಿ. ಕೋಪ ಬರೋದೇನು ಅಷ್ಟು ಅಪರಾಧ ಅಲ್ಲ, ಮಾನವ ಸಹಜ ಗುಣ. ಆದರೆ ಈ ಕೋಪನ ನನ್ನಲ್ಲಿ ಇಟ್ಕೊಳ್ಳಲ್ಲ, ಅದನ್ನು ರಿಲೀಸ್ ಮಾಡ್ತೀನಿ ಅಂತ ಅಂದ್ಕೊಂಡು ಕೋಪನ ರಿಲೀಸ್ ಮಾಡಿ. ನಿಮ್ಮಲ್ಲಿ ಬರೋ ಆ ನೆಗೆಟಿವ್ ಎಮೋಷನ್ನ ಫಸ್ಟ್ ಅಕ್ಸೆಪ್ಟ್ ಮಾಡಿ, ಆಮೇಲೆ ಅದನ್ನು ರಿಲೀಸ್ ಮಾಡಿ. ಸುಮ್ಮನೆ ಅದನ್ನೇ ಇಗ್ನೋರ್ ಕೂಡ ಮಾಡಬೇಡಿ. ಅದು ಒಳಗೆ ಹೋಗಿ ಕುತ್ಕೊಂಡಿರುತ್ತೆ ಎಲ್ಲೋ ನಮ್ಮ ದೇಹದಲ್ಲಿ. ಆಮೇಲೆ ಇನ್ಯಾವಾಗಲೂ ಅದು ಮತ್ತೆ ಹೊರಗಡೆ ಬರುತ್ತೆ, ಅಥವಾ ಹೊರಗಡೆಯಿಂದ ನಮ್ಗೆ ಅದೇ ಎಮೋಷನ್ನೇ ಸಿಗ್ತಾ ಇರುತ್ತೆ ಎಲ್ಲರಿಂದ. ಹಾಗಾಗಿ ನಿಮಗೆ ಬರೋ ಭಾವನೆನ ಅಕ್ಸೆಪ್ಟ್ ಮಾಡಿ, ಅದನ್ನು ರಿಲೀಸ್ ಮಾಡಿ. ಇನ್ನು ನೆಕ್ಸ್ಟ್ ಏನು ಅಂದರೆ, ಯಾರಿಂದನಾದರೂ ನಿಮಗೆ ಯಾವುದಾದ್ರೂ ನೆಗೆಟಿವ್ ಎಮೋಷನ್ ಸಿಗ್ತಾ ಇದೆ ಅಂತ ಅಂದರೆ, ಅವರ ಜೊತೆ ಅವರು ನಿಮ್ಮ ಲೈಫಲ್ಲಿ ಬೇಕು ಅಂತ ಅಂದಾಗ ಅವರ ಜೊತೆ ಡೀಪ್ ಕನೆಕ್ಷನ್ನಲ್ಲಿ ಇರಬೇಕು ಅಂದರೆ ನೀವೇನು ಮಾಡಬೇಕು? ಈ ಭಾವನೆಗಳನ್ನು ನಾನೀಗ ಅದಕ್ಕೆ ಬೆಲೆ ಕೊಡಲ್ಲ, ಆ ವ್ಯಕ್ತಿಗೆ ಬೆಲೆ ಕೊಡ್ತೀನಿ. ಸೊ ಈ ಭಾವನೆಗಳಿಗೆ ನಾನೀಗ ರಿಯಾಕ್ಟ್ ಆಗಲ್ಲ. ಆ ಥರ ನಿಮ್ಮಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ, ನಿಮ್ಮ ಭಾವನೆಗಳಿಗೆ ನೀವೇ ಜವಾಬ್ದಾರರಾಗ್ತೀರಾ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲ್ಲ. ಇನ್ನು ಕೊನೆಯದಾಗಿ 6ನೇ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಮೇಲೆ ನೀವು ನಿಮ್ಮ ಮೇಲೆ ಡಿಪೆಂಡ್ ಆದಾಗ, ಭಾವನೆಗಳಿಗಾಗಿ ನಿಮ್ಮ ಮೇಲೆ ನೀವೇ ಡಿಪೆಂಡ್ ಆದಾಗ ಏನಾಗುತ್ತೆ ಅಂದರೆ ಅದ್ಭುತಗಳಾಗುತ್ತೆ. ಹೇಗೆ ಅಂದರೆ, ನೀವು ನಿಮಗೆ ಬೆಲೆ ಬೇಕು ಅಂದಾಗ ಬೇರೆಯವ್ರ ಹಿಂದೆ ಓಡಲ್ಲ. ಅವ್ರು ನನಗೆ ಬೆಲೆ ಕೊಡ್ತಿಲ್ಲ, ಇವ್ರು ನನಗೆ ಬೆಲೆ ಕೊಡ್ಬೇಕಂದ್ರೆ ನಾನು ಹೀಗೆ ಮಾಡಬೇಕು, ಆ ಥರ ಬೇರೆಯವ್ರ ಹಿಂದೆ ಓಡಲ್ಲ. ಇನ್ನು ನೀವು ಸೈಲೆಂಟಾಗಿ ನಿಮ್ಮ ಜೊತೆ ನೀವು ಕುತ್ಕೊಳ್ಳೋದಕ್ಕೆ ಭಯ ಪಡಲ್ಲ. ಯಾಕೆಂದರೆ ಒಂದು ಧೈರ್ಯ ಇರುತ್ತೆ. ಅದಕ್ಕೂ ಮುಂಚೆ ನೀವು ಒಬ್ಬರೇ ಸೈಲೆಂಟಾಗಿ ನಿಮ್ಮ ಜೊತೆ ನೀವು ಕುತ್ಕೋಬೇಕಂದ್ರೇ ಭಯ. ಏನಾಗುತ್ತೋ ಆಲೋಚನೆಗಳು ಬರುತ್ತೆ, ಏನಾಗುತ್ತೋ ಏನೋ, ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಬರುತ್ತೆ. ಅವ್ರು ಹೇಳಿದ ಮಾತುಗಳು, ಇವ್ರು ಹೇಳಿದ ಮಾತುಗಳೆಲ್ಲ ಮನಸ್ಸಲ್ಲಿ ಬರುತ್ತೆ. ಈ ಥರ ಭಯಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಆದರೆ ನಿಮ್ಮ ಭಾವನೆಗಳಿಗೆ ನೀವೇ ಡಿಪೆಂಡ್ ಮಾಡಿಕೊಂಡಾಗ, ನೀವೇ ಜವಾಬ್ದಾರರಾದಾಗ ಆ ಥರ ಭಯಗಳು ನಿಮಗೆ ಬರೋದಿಲ್ಲ. ಆಮೇಲೆ ನೀವು ನಿಮ್ಮ ಸುತ್ತ ನೀವೇ ಬೌಂಡ್ರೀಸನ್ನು ಸೆಟ್ ಮಾಡ್ಕೊಂಡ್ಬಿಡ್ತೀರಾ. ಹೀಗೆ ನಮ್ಮ ಸುತ್ತ ಒಂದು ಬೇಲಿ ಇರೋ ಥರ ಬೌಂಡ್ರೀಸ್, ಯಾವ ಗಿಲ್ಟ್ ಇಲ್ಲದೆ, ಅಪರಾಧ ಭಾವನೆ ಇಲ್ಲದೇನೆ ಯಾರು ಏನೇ ಅಂದರೂ ಪರವಾಗಿಲ್ಲ, ನಾನೇನು ಅಂತ ನನಗೆ ಗೊತ್ತು, ಹಾಗಾಗಿ ನಾನು ನಿರ್ಭಯವಾಗಿ, ನಿರ್ಮಲವಾಗಿ, ನಿಶ್ಚಿಂತೆಯಿಂದ ಇರ್ತೀನಿ. ಆ ಥರ ಯೋಚನೆ ಬರುತ್ತೆ ನಿಮಗೆ ಹೊರತು ನೀವು ಬೇಜಾರಾಗಲ್ಲ. ಮತ್ತು ನೆಕ್ಸ್ಟು, ನೀವು ಎಲ್ಲರನ್ನ ಇನ್ನೂ ಜಾಸ್ತಿ ಆರಾಮಾಗಿ ಪ್ರೀತಿಸ್ತೀರ. ನಿಮಗೆ ಅಲ್ಲಿ ಯಾವ ಕಂಡೀಷನ್ಸು ಬರಲ್ಲ ಪ್ರೀತಿಸೋದಕ್ಕೆ, ಅಥವಾ ಅವ್ರನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಯಾವ ಕಂಡೀಷನ್ಸು ಅಡ್ಡಿ ಆಗಲ್ಲ. ನಿಮ್ಮ ಒಳಗೆ ನೀವೇ ಪ್ರಶಾಂತತೆಯನ್ನು ಕಂಡ್ಕೊಳ್ತೀರಾ. ಬೇರೆಯವ್ರ ಮೇಲೆ ಅದನ್ನು ಡಿಪೆಂಡ್ ಆಗಲ್ಲ. ಯಾಕೆ ನನ್ನ ಪ್ರಶಾಂತತೆನೇ ಕೆಡಿಸ್ತೀಯಾ ಅಂತ ಮನೇಲಿ ಯಾವಾಗಲೂ ಮಾತು ಬಂದಾಗ ಹೇಳ್ತಾ ಇರ್ತೀರ ಅಲ್ವಾ, ಆ ಥರ ಮಾತುಗಳು ಬರಲ್ಲ. ನಿಮ್ಮಲ್ಲಿರೋ ಪ್ರಶಾಂತತೆಗೆ ನೀವೇ ಜವಾಬ್ದಾರರಾಗಿ ಅದನ್ನು ಕಾಪಾಡ್ಕೊಳ್ತೀರಾ. ಸೊ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಹೇಳಿ, ನಿಮ್ಮ ಭಾವನೆಗಳಿಗೆ ನೀವೇ ಜವಾಬ್ದಾರಿ ತಗೊಂಡು ಯಾವಾಗಲೂ ಖುಷಿಯಾಗಿ, ಆರಾಮಾಗಿ, ರಿಲ್ಯಾಕ್ಸ್ಡ್ ಆಗಿರ್ತೀರಾ. ಇದೇ ನಿಮ್ಮ ನಿಜವಾದ ಒಳಶಕ್ತಿ. ಆ ಶಕ್ತಿನ ಕಾಪಾಡ್ಕೊಳ್ಳಿ. ಫ್ರೀಕ್ವೆನ್ಸಿನ ಯಾವಾಗಲೂ ಹೈ ಆಗಿಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಿಮ್ಮಲ್ಲಿ ನೀವು ಏನನ್ನು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಾಮೆಂಟಲ್ಲಿ ಹೇಳಿ. ನನಗೂ ಗೊತ್ತಾಗುತ್ತೆ ನನ್ನ ವಿಡಿಯೋ ನಿಮಗೆ ಎಷ್ಟು ನಿಮಗೆ ಯೂಸ್ಫುಲ್ ಆಯಿತು ಅಂತ.
ಓಕೆ, ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿ ಒಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.